ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪಹಲ್ಗಾಮ್ ದಾಳಿ ನಂತರ ಓವೈಸಿ ತುಂಬಾ ಮೆಚೂರ್ಡ್ ಆಗಿ ಮಾತಾಡಿದ್ರು. ಶಶಿ ತರೂರ್ ದೇಶದ ಪರವಾಗಿ ನಿಂತರು. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅದೇ ಕೆಟ್ಟ ಬುದ್ಧಿ ತೋರಿಸ್ಬಿಟ್ರು. ಆದರೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವ್ರದ್ದು. ಜಮೀರ್ ಅಹಮದ್ ಅವರು ಪಹಲ್ಗಾಮ್ ದಾಳಿ ನಂತರ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ರು. ಅಬ್ಬಾ, ಅದೇನ್ ಆಕ್ರೋಶ, ಅದೇನ್ ದೇಶಭಕ್ತಿ. ಸಿಂಧೂರ್ ಅಂತ ಏನು ಮಾಡಿದ್ದಾರೆ ಅದು ಯಶಸ್ವಿ ಆಗಲಿ ಅಂತ ನಾವೆಲ್ಲ ನಿನ್ನೆ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನಲ್ಲಿ ಏನೇನು ಇಲ್ಲ, ಸುಮ್ಗೆ ಅವರು ಏನೇನು ಇಲ್ಲ, ಅವ್ರ ಏನಿದೆ ಹೇಳಿ, ಏನೇನು ಇಲ್ಲ ಅವ್ರ ಹಾಂ, ನಾವು ಯಶಸ್ವಿ ಆಗ್ತೀವಿ, 100ಕ್ಕೆ 100 ನಾವು ಯಶಸ್ವಿ ಆಗ್ತೀವಿ. ಇನ್ನು ನಮ್ಮ ಸೈನಿಕರದು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಭಗವಂತಂತವ ಅಲ್ಲಂತವ ನಾನು ಪ್ರಾರ್ಥನೆ ಮಾಡ್ತೀವಿ. ಭೂತ ಭಗವದ್ಗೀತೆ ಓದೋಕೆ ಶುರು ಮಾಡಿದ್ದು ಯಾವಾಗ ಅಂತ ಶಾಕ್ ಆಗೋಯ್ತು. ಅಯ್ಯೋ, ಜಸ್ಟ್ ನಾನಿಲ್ಲಿ ಗಾದೆ ಹೇಳಿದ್ದಷ್ಟೇ. ಮತ್ತೆ ಜಮೀರ್ ಅಹಮದ್ ಖಾನ್ ಅವರನ್ನ ಭೂತ ಅಂದೆ ಅಂತ ಗ್ಯಾಂಗ್ ಕಟ್ಕೊಂಡು ಬರೋದು, ಗೂಂಡಾಗಿರಿ ಮಾಡೋದು ಬೇಡ. ಪ್ರಿಯಾಂಕ್ ಖರ್ಗೆ ನಾಯಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ ಅಂತ ಒಂದು ಗ್ಯಾಂಗ್ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ಹೊರಟಿದೆ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ ಪಾಪ, ಯಾಕಂದ್ರೆ ಎಲ್ಲ ಬಹಳ ಚಿಕ್ಕವರು. ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ನೀವೇನಾದರೂ ಪ್ರಶ್ನೆ ಕೇಳಬೇಕಂದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ, ಅವ್ರ ಕಡೆ ಕೇಳಿಸಿ. ನಿಮ್ಮ ತಂದೆಯವರು ನಿಮ್ಮ ಬುದ್ಧಿವಂತರಲ್ಲ ಅಂತ ಕಾಣುತ್ತೆ, ಅದಕ್ಕೆ ನೀವೇ ಕೇಳ್ತೀರಿ. ನಿಮ್ಮ ತಂದೆಯವರು ಕೇಳಿ, ಅವ್ರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು. ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ? ನೋಡಿ, ನರಿ ಕೂಗು ಗಿರಿಗೆ ಮುಟ್ಟಲ್ಲ. ನರಿನೇ ಗಿರಿನೇ. ಗುಲ್ಬರ್ಗಾದಲ್ಲಿ ಆನೆ ಹಾದು ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರ್ತಕ್ಕಂಥ ನಾಯಿಗಳು ಎಲ್ಲ ಬೊಗಳ್ತವೆ. ನಾಯಿ ಬೊಗಳು ಬಿಡ್ತಲ್ಲ ಅಂತೇಳಿ ಆನೆ ಯಾವತ್ತಾದರೂ ಎದುರ್ಕೊಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ? ಸಾಧ್ಯ ಇಲ್ಲ. ನಿಮ್ಮ ಕೂಗು ಅಷ್ಟೇ. ನೀವು ಆನೆ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾಯಿ ಬಗಳರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಈಗ ಗಾದೆ ಮಾತು ಹೇಳಿ ಬುದ್ಧಿ ಹೇಳಿದ್ರು ಕಷ್ಟ. ಗೂಂಡಾಗಳನ್ನ ಹಾಗೂ ಪೊಲೀಸರನ್ನ ಮನೆಗೆ ಕಳಿಸೋರಲ್ವೇ ಇರೋದು. ಸೊ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ನಾನು ಭೂತ ಅಂದಿಲ್ಲ, ಇದು ಜಸ್ಟ್ ಗಾದೆ ಮಾತು ಅಷ್ಟೇ. ಕ್ಲಾರಿಟಿನ ಈಗಲೇ ಕೊಟ್ಬಿಡ್ತೀನಿ. ಓಕೆ, ನಾನು ಏನು ಹೇಳ್ತಿದ್ದೆ ಅಂದರೆ, ಜಮೀರ್ ಅಹಮದ್ ಖಾನ್ ಪಹಲ್ಗಾಮ್ ದಾಳಿ ನಂತರ ಚೂರು ಬದಲಾದಂಗೆ ಅನಿಸ್ತು. ನನ್ನ ಪ್ರಕಾರ ಕರ್ನಾಟಕದ ಕಾಂಗ್ರೆಸ್ ರಾಜಕಾರಣಿಗಳ ಪೈಕಿ ಇವರೊಬ್ಬರೇ ಪಾಕಿಸ್ತಾನದ ವಿರುದ್ಧ ಮಾತಾಡಿದ್ದು ಅನ್ಸುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನನ್ನ ಅಗತ್ಯ ಇದ್ರೆ ಆ್ಯಸ್ ಎ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈಗ ಪ್ರಧಾನಮಂತ್ರಿಗಳು ನನ್ನ ಪರ್ಮಿಷನ್ ಕೊಟ್ಟರೆ ಸುಸೈಡ್ ಬಾಂಬ್ ಹಾಕೊಂಡು ನಾನೇ ಪಾಕಿಸ್ತಾನ ಹೋಗ್ತೀನಿ ಅಂತ ಹೇಳಿ ಈಗಲೇ ಅದಕ್ಕೆ ನಾನು ಬದ್ಧ ಆಗಿದ್ದೀನಿ. ಏನಕ್ಕಂದರೆ ದೇಶ ಮೇಲೆ ಅಭಿಮಾನ, ಪ್ರೀತಿ, ದೇಶಕ್ಕಿಂತ ಹೆಚ್ಚೇನಿಲ್ಲ. ನನ್ನ ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ, ದೇಶಕ್ಕೋಸ್ಕರ ನಾವು ಏನು ಮಾಡಿದ್ರು ಕಡಿಮೆ. ಈಗ ಹೇಳ್ತಾ ಇಲ್ಲ ಸರ್, ಅವರು ಒಂಥರ ಖಾಲಿ ಡಬ್ಬ ಇದ್ದಂಗೆ. ನಾವು ಮನ್ಸು ಮಾಡಿದ್ರೆ 2 ದಿನ ಅಲ್ಲಿ ಪಾಕಿಸ್ತಾನ ನಿರ್ನಾಮ ಮಾಡ್ಬೋದು. 2 ದಿನ, ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಅವ್ರು ಏನೇನಿಲ್ಲ ಸರ್, ಒಂಥರ ಖಾಲಿ ಡಬ್ಬ ಇದ್ದಂಗೆ ಅದು ಪಾಕಿಸ್ತಾನ. ಬರೀ ಹೂ ಅನ್ನೋದಷ್ಟೇ, ಒಳಗಡೆ ಡುಸ್ಪಟಾಕಿ ಅದು ಪಾಕಿಸ್ತಾನ. ಒಂದು ಟುಸ್ಪಟಾಕಿ ನಾವು ಮನ್ಸು ಮಾಡಿದ್ರೆ 2 ದಿನಕ್ಕೆ ಪಾಕಿಸ್ತಾನವ್ರನ್ನ ನಿರ್ನಾಮ ಮಾಡ್ಬೋದು. ಈ ಮಾತು ಕೇಳಿದಾಗಲೇ ಸ್ವಲ್ಪ ಡೌಟ್ ಬಂದಿತ್ತು. ಬಾಂಧವರಿಗೆ ಬಾಂಬ್ ಹಾಕೋದು ಬಿಟ್ರೆ ಇನ್ನೇನು ಬರುತ್ತೆ ಹೇಳಿ? ಆದರೂ ಇಷ್ಟಾದರೂ ಹೇಳಿದ್ರಲ್ವಾ ಅನ್ಸುತ್ತೆ. ಆದರೆ ಜಮೀರ್ ಕೊನೆಗೂ ತಮ್ಮ ಬುದ್ಧಿ ತೋರಿಸ್ಬಿಟ್ರು. ಪಾಕಿಸ್ತಾನಕ್ಕೆ ಹೋಗಿ ಬಾಂಬ್ ಹಾಕ್ತೀನಿ ಅಂತ ಹೇಳಿದ ಜಮೀರ್ ಕ್ಷೇತ್ರದಲ್ಲಿ ತಿರಂಗಾ ಯಾತ್ರೆ ಮಾಡೋದಕ್ಕೆ ಪರ್ಮಿಷನ್ ಬೇಕಂತೆ. ಎಲ್ಲಿಗೆ ಬಂತು ನೋಡಿ ಕರ್ನಾಟಕದ ಪರಿಸ್ಥಿತಿ. ನಮ್ಮ ಭಾರತ ದೇಶದ ಹೆಮ್ಮೆ, ಇಡೀ ಭಾರತದ ನಿವಾಸಿಗಳೆಲ್ಲರ ಹೆಮ್ಮೆಯ ಪ್ರತೀಕವಾದ ಒಂದು ರಾಷ್ಟ್ರಧ್ವಜನ ನಮ್ಮ ಚಾಮರಾಜಪೇಟೆಯ ಮುಖ್ಯ ಬೀದಿಗಳಲ್ಲಿ ನಾವೆಲ್ಲ ಕೈಲಿ ಹಿಡ್ಕೊಂಡು ಒಂದು ಮೆರವಣಿಗೆ ಮಾಡ್ತೀವಿ ಅಂತ ಹೋದರೂ ಸಹ ಪೊಲೀಸ್ ಇಲಾಖೆಯವರು ಆ ಮೆರವಣಿಗೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ಒಂದು ಮೆರವಣಿಗೆನ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದ್ರದ್ದು ಹಿಂದ್ಗಡೆ ಯಾವ ರೀತಿ ಅವರಿಗೆ ಒತ್ತಡ ಇದೆ, ಕಾಣದ ಕೈಗಳ ಒಂದು ಕೈವಾಡ ಯಾವ ಥರ ಇದೆ ಅನ್ನೋದಕ್ಕೆ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಇದೇ ಪೊಲೀಸ್ ಇಲಾಖೆಯವರು ಇದೇ ಬೆಂಗಳೂರಿನಲ್ಲಿ ಬೇರೆ ರಾಷ್ಟ್ರದ ಧ್ವಜ ಹಿಡಿದು ಮೆರವಣಿಗೆ ಮಾಡಿಸೋದಕ್ಕೂ ಸಹ ಅನುಮತಿ ಕೊಟ್ಟಿರೋ ಒಂದು ಉದಾಹರಣೆಗಳು ನಮ್ಮ ಕಣ್ಮುಂದೆನೇ ಇದೆ. ಆದರೆ ನಮ್ಮ ದೇಶದ ಗಡಿ ಕಾಯುವ ಸೈನಿಕರಿಗೆ ಒಂದು ನೈತಿಕ ಬೆಂಬಲ ಅರ್ಪಿಸುವ ರೀತಿಯಲ್ಲಿ ನಾವೆಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡು ರಾಷ್ಟ್ರಧ್ವಜ ಹಿಡಿದು ಒಂದು ಮೆರವಣಿಗೆ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಅಡ್ಡಗಾಲ ಹಾಕಿ ಇದಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಒಂದು ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಅನುಮತಿನ ನಿರಾಕರಣೆ ಮಾಡಿ ನಮ್ಮನ್ನೆಲ್ಲ ಒಂದು
ಒಂದು ಉತ್ಸಾಹವನ್ನು ಕುಗ್ಗಿಸುವ ಒಂದು ವಾತಾವರಣ ಇಡೀ ಚಾಮರಾಜಪೇಟೆಗೆ ನಿರ್ಮಾಣ ಮಾಡ್ತಿದ್ದಾರೆ. ಬಾಂಧವರ ಏರಿಯಾದಲ್ಲಿ ಹಿಂದೂಗಳು ಯಾತ್ರೆ ಮಾಡೋ ಹಾಗಿಲ್ಲ, ಗಣೇಶ ಕೂರಿಸೋ ಹಾಗಿಲ್ಲ, ಭಾರತ್ ಮಾತಾ ಕಿ ಜೈ ಅನ್ನೋ ಹಾಗಿಲ್ಲ. ಈಗ ನೋಡಿದ್ರೆ ತಿರಂಗ ಕೂಡ ಹಾರಿಸೋ ಹಾಗಿಲ್ಲ. ಪಹಲ್ಗಾಮ್ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರ ತೀರಿಸಿಕೊಂಡಿದೆ. ಇದನ್ನ ಇಡೀ ದೇಶ ಸಂಭ್ರಮಿಸಬೇಕು. ಸೈನಿಕರಿಗೆ ಅಟ್ಲೀಸ್ಟ್ ನೈತಿಕ ಬೆಂಬಲ ಆದ್ರೂ ಕೊಡಬೇಕು. ಸೊ ಚಾಮರಾಜಪೇಟೆಯಲ್ಲಿ ತಿರಂಗ ಯಾತ್ರೆ ಮಾಡಬೇಕು ಅಂತ ಹೊರಟ್ರೆ ಚಾಮರಾಜಪೇಟೆ ಪೊಲೀಸರು ಪರ್ಮಿಷನ್ ಕೊಡ್ಲೇ ಇಲ್ಲ. 24ನೇ ತಾರೀಕು 10:30ಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ವಿಶಾಲ್ ಮಾರ್ಟ್ ಜಂಕ್ಷನ್ ಬಜಾರ್ ಸ್ಟ್ರೀಟ್ ಮಾರ್ಗವಾಗಿ ಮಲೈ ಮಹದೇಶ್ವರ ದೇವಸ್ಥಾನದವರೆಗೂ ತಿರಂಗ ಯಾತ್ರೆ ನಡೆಸೋದಕ್ಕೆ ಅಂತ ಹಿತರಕ್ಷಣಾ ವೇದಿಕೆ ಪೊಲೀಸರಲ್ಲಿ ಮನವಿ ಮಾಡಿಕೊಂಡಿತ್ತು. ಆದರೆ ಚಾಮರಾಜಪೇಟೆ ಪೊಲೀಸರು ಇಲ್ಲ, ಆಗೋದಿಲ್ಲ, ಇದು ವಸತಿ ಪ್ರದೇಶ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಹಾಗಾಗಿ ಅನುಮತಿ ನೀಡೋದಿಲ್ಲ ಅಂತ ಹಿಂಬರಹ ಕೊಟ್ಟು ಕಳಿಸಿದ್ದಾರೆ. ತಿರಂಗ ಯಾತ್ರೆ ಅಲ್ವಾ, ಇದಕ್ಕೆ ಪರ್ಮಿಷನ್ ಸಿಗದೆ ಏನು ಅಂತ ಆಲ್ರೆಡಿ ಚಾಮರಾಜಪೇಟೆ ಸುತ್ತಲೂ ತಿರಂಗ ಯಾತ್ರೆ ಬಗ್ಗೆ ಕರಪತ್ರ ಹಂಚಲಾಗಿತ್ತು, ಗೋಡೆ ಬರಹಗಳನ್ನ ಹಾಕಲಾಗಿತ್ತು. ಆದರೆ ಪೊಲೀಸರು ನೋಡಿದ್ರೆ ಹಿಂಗ್ ಶಾಕ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರೇ, ಅಷ್ಟೊಂದು ದೇಶಭಕ್ತಿ ಇದೆ ಅಂತ ಹೇಳ್ಕೊಳ್ತೀರಾ, ಪಾಕಿಸ್ತಾನಕ್ಕೆ ಹೋಗಿ ಸುಸೈಡ್ ಬಾಂಬ್ ಹಾಕೋದಕ್ಕೂ ತಯಾರಿದ್ದೀರಾ. ಅಂಥದ್ರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಭಾರತದ ತಿರಂಗ ಯಾತ್ರೆಯನ್ನ ಮಾಡೋದಕ್ಕೂ ಅವಕಾಶ ಇಲ್ವಾ? ಫಸ್ಟ್ ಆಫ್ ಆಲ್ ತಿರಂಗ ಯಾತ್ರೆಗೆ ನಿಮ್ಮ ಕ್ಷೇತ್ರದಲ್ಲಿ ಪರ್ಮಿಷನ್ ಕೇಳಲೇಬೇಕು ಅನ್ನೋದೇ ನಮ್ಮ ದುರಂತ. ಜಮೀರ್ ಸಾಹೇಬ್ರೆ, ತಿರಂಗ ಯಾತ್ರೆಗೆ ಪರ್ಮಿಷನ್ ತಗೊಳ್ಳೋಕೆ ನಿಮ್ಮ ಚಾಮರಾಜಪೇಟೆ ಪಾಕಿಸ್ತಾನದಲ್ಲಿ ಇಲ್ಲ, ಭಾರತದಲ್ಲೇ ಇರೋದು. ಬಾಂಧವರಿಗೆ ಹಿಂದೂಗಳಂದ್ರೆ ಕಾಫಿರರು, ನಿಮ್ಮ ಏರಿಯಾದಲ್ಲಿ ಅವರಿಗೆ ಯಾತ್ರೆ ಮಾಡೋಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ದೇಶದ ಧ್ವಜ ಕಂಡ್ರು ನಿಮ್ಮವರಿಗೆ ಕಷ್ಟ ಆಗುತ್ತಾ ಹಾಗಾದ್ರೆ? ಜಮೀರ್ ಅಹಮದ್ ಖಾನ್ ಅವರೇ, ಇನ್ನೂ ನೆನಪಿದೆ, ಅವತ್ತು ಪ್ಯಾಲೆಸ್ಟೈನ್ ಪರವಾಗಿ ಧ್ವಜವನ್ನ ಹಿಡಿದವರಿಗೆ ಅನುಮತಿ ಕೊಟ್ಟಿದ್ದು. ಪ್ಯಾಲೆಸ್ಟೈನ್ ಧ್ವಜ ಹಿಡಿದ್ರೆ ತಪ್ಪೇನು ಅಂತ ಇದೇ ನಿಮ್ಮ ಬಾಯಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀವಿ. ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾರಣಕ್ಕೆ ಈ BJP ಅವರೇ ದೊಡ್ಡ ಇಶ್ಯೂ ಮಾಡ್ತಾರೆ. ಫ್ಲಾಗ್ ಜೈಕರ ಆದರೆ, ಯಾವುದನ್ನ ದೇಶದ ಜೈಕರ ಆದರೆ ತಪ್ಪದು. ದೇಶದ್ರೋಹಿ ಅವನು, ಯಾರನ್ನ ಎನಿಬಡಿ ದೇಶದ್ರೋಹಿ ಅಂಥವನ್ನ ಗಲ್ ಶಿಕ್ಷೆ ಸಿಗಬೇಕು. ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು. ಅದೇ ಈಗ ಒಂದು ಮಾತು, ತಿರಂಗ ಯಾತ್ರೆ ಮಾಡಿದ್ರೆ ತಪ್ಪೇನು ಅಂತ ಪೊಲೀಸರಿಗೆ ಬೈದು ಬುದ್ಧಿ ಹೇಳಬೇಕಾಗಿತ್ತಲ್ವಾ? ಯಾಕೆ ಪ್ಯಾಲೆಸ್ಟೈನ್ ಧ್ವಜ ಹಿಡಿಬಹುದು, ತಿರಂಗ ಮಾತ್ರ ಹಿಡಿಯೋ ಹಾಗಿಲ್ವಾ? ಎಷ್ಟಾದ್ರೂ ನಿಮ್ಮ ಬುದ್ಧಿ ನೀವೆಲ್ಲಿ ಬಿಡ್ತೀರಾ? ಕೊನೆಗೂ ಭಾರತದಲ್ಲಿ ತಿರಂಗ ಧ್ವಜದ ಮೆರವಣಿಗೆ ಮಾಡೋದಕ್ಕೂ ನಿಷೇಧ ಹೇರುವ ಲೆವೆಲ್ಗೆ ಕರ್ನಾಟಕ ಸರ್ಕಾರ ಬಂತಲ್ವಾ? ಹೊಡೀರಿ ಚಪ್ಪಾಳೆ. ಸಿದ್ದರಾಮಯ್ಯನವರಿಗೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಸರಿಯಾಗಿ ಬಾರಿಸಿ ಚಪ್ಪಾಳೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.